ಸರ್ ನಮ್ಮ ಹೆಸರು ಮಂಜುನಾಥ್, ಪಾಪರಾಜನಹಳ್ಳಿ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀವಿ ಸರ್ ನಾವು. ನಮ್ಮೂರಲ್ಲಿ ಪೂರ್ತಿ ಖಾತೆ ಎಲ್ಲ ಗೋಮಾಳದಲ್ಲಿ ಬಡವರು ಭಕ್ತರು ಇರೋ ಸರ್. ಇವರೇ ರಾಮಕೃಷ್ಣ ಪೀಡಿ 2 ಲಕ್ಷ 3 ಲಕ್ಷ ತಗೊಂಡು ಇವ್ರದೇ ಸೇರಿಗಳು ಹಾಕಿ ಇವರೇ ಖಾತೆಗಳು ಮಾಡಿಕೊಟ್ಟು ಇವರೇ ವಜಾ ಮಾಡಿ ತಹಸೀಲ್ದಾರ್ನ ಅವನ್ನೆಲ್ಲ ಕರೆಸಿ ಎಲ್ಲ ಕಳಿಸಿದ್ದಾರೆ ಸರ್. ಅದಕ್ಕೆ ಖಾತೆ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹತ್ರ ಇದೆ ಸರ್, ಕೊಡ್ತೀರಿ. ಅವರೇ ಸೈನ್ ಮಾಡಿ ಅವರೇ ಕಳಿಸಿರೋದು. 2 ಲಕ್ಷ 3 ಲಕ್ಷ ತಗೊಂಡಿದ್ದಾರೆ ಸರ್, ನಮ್ಮ ಹತ್ರ ಪ್ರೂಫ್ ಇದೆ, ಕೊಡ್ತೀವಿ. ಏನಕ್ಕೆ ಇವರೇ ನೇನುಟಲ್ಲಿ ಹಾಕ್ಕೊಡೋದು ಸರ್. ಖಾತೆಗೆ ದುಡ್ಡು ತಗೊಂಡು ತಹಸೀಲ್ದಾರ್ಗೆ ಇದು ಮಾಡಿ ಅಲ್ಲಿಂದ ಕಳಿಸಿ ಇವರೇ ಖಾತೆಗೆ ಹಾಕ್ಕೊಟ್ಟಿರೋ ಖಾತೆಗಳು ಕೂಡ ನಮ್ಮ ಹತ್ರ ಇದೆ ಸರ್. ಅಮೌಂಟ್ಗಳು ಕೂಡ ತಗೊಂಡಿದ್ದಾರೆ, ರೆಕಾರ್ಡಿಂಗು ಇದೆ ಸರ್ ನಮ್ಮ ಹತ್ರ. ಇಲ್ಲಿ ಕೊಟ್ಟಿದ್ದೆ ಸರ್ ದೂರ ನಾನು. ಇಲ್ಲಿ ಜಿಲ್ಲಾ ಪಂಚಾಯತಿ ಕೊಟ್ಟಿದ್ದೆ, ಲೋಕಾಯುಕ್ತ ಇದು ರೆಡಿ ಮಾಡಿ ಸೈನ್ ಹಾಕ್ಸ್ಕೊಂಡಿದ್ದಾರೆ. ಇವರು ಪಂಚಾಯತಿಯಲ್ಲಿ ಎಲ್ಲ ಅನಾನುಕೂಲ ನಮ್ಮ ಬೆಟ್ಟದ ಮೇಲೆ ಪೂರ್ತಿ ಜನಕ್ಕೆ ಮಾಡಿ. ಒಂದು JCB ಹೋಗಂಗಿಲ್ಲ, ಒಂದು ಸರ್ವೆ ನಂಬರ್ಗೆ ಎಲ್ಲಿ ಬಂದ್ರೂ ಧಮಕಿ, ದುಡ್ಡು ಕೊಡಿಲ್ಲ ಅಂದರೆ ಅವ್ರ ಜಾಗ ಅಂತ ಕಳಿಸ್ತೀನಿ. ಮೈನ್ ಇವರೇ ರಾಮಕೃಷ್ಣ ಪಿಡಿಯೋ ಸರೇ ದುಡ್ಡು ಬೇಜಾನ್ ಮಾಡಿ ಎಲ್ಲ ಸುಲಿಗೆ ಮಾಡಿಬಿಟ್ಟಿದ್ದಾರೆ ಸರ್ ಬೆಟ್ಟದ ಮೇಲೆ. ಕೇಳಿದ್ರೆ ನಾನೇ ಇದಕ್ಕೆ ಲೀಡ್ರು, ನಾನೇ ಪಂಚಾಯತಿಗಂತ ಒಂದು ಬೇರೆ ಅಧಿಕಾರಿನ ಕೂಡ ಬೇದಿರೋ ವಿಡಿಯೋ ಇದು ಇದೆ ಸರ್. ನಾನೇ ಪಂಚಾಯತಿಗೆ ಲೀಡ್ರು. ಇದು ಪೂರ್ತಿ ಜಾಗಗಳು ಎಲ್ಲ ಗೋಮಾಳದಾಗ ಇವ್ರಿಗೆ ಅಕ್ಕೆ ಎಲ್ಲ ಇವರೇ ನೇನುಟನ್ನು ಹಾಕಿಸಿ ಎಲ್ಲರಿಗೂ ವಜಾ ಮಾಡಿ ಎಲ್ಲರಿಗೂ ಕಳಿಸಿದ್ದಾರೆ ಸರ್. JCB ಎಲ್ಲ ನಷ್ಟ ಪರಿಹಾರಗಳೆಲ್ಲ ಇವ್ರ ಮೇಲೆ ಕೇಸ್ ಆಗ್ತಾಯಿದೆ ಸರ್. ನಾವು ಕೋರ್ಟ್ ಮುಖಾಂತರ ಭೇಟಿ ಆದ್ರಲ್ಲ, ಏನು ಹೇಳಿ CO ಅವರು ಅದೇ ಕ್ರಮ ತಗೊತೀನಿ ಅಂತ ಹೇಳಿದ್ರು ಸರ್. ವರ್ಗಾವಣೆ ಕೋರ್ಟಲ್ಲಿ ವರ್ಗಾವಣೆ ಆಯಿತು. ಈಗ ಪಂಚಾಯತಿಗೆ ನಾನೇ ಯಾರಿಲ್ಲ, ನಾನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವರು ಇದು ಮಾಡ್ತಾರೆ. ಅದಕ್ಕೆ ಮನವಿ ಮಾಡಿದ್ವಿ ಸರ್ CO ಅವ್ರಿಗೆ. ಸರಿ ಸರ್.